ಹೆಲೋ ಎಲ್ರಿಗೂ ಸ್ವಾಗತ. ವಿಜಯ್ ಭವ ಲೆಕ್ಚರ್ ಸೀರೀಸ್ ಅಲ್ಲಿ ಇವತ್ತಿನ ಟಾಪಿಕ್ ಆರ್ಟಿಕಲ್ 368, ದಟ್ ಇಸ್ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್. ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಬಿಕಾಸ್ ಲಾ ಒಂದು ಡೈನಾಮಿಕ್ ಕಾನ್ಸೆಪ್ಟ್, ಹಾಗೇನೆ ಸೊಸೈಟಿನೂ ಸಹ ಒಂದು ಡೈನಾಮಿಕ್ ಕಾನ್ಸೆಪ್ಟ್. ದಟ್ ಇಸ್ ಡೈಲಿ ಇವಾಲ್ವ್ ಆಗ್ತಾ ಇರುತ್ತೆ, ದಿನೇ ದಿನೇ ಬದಲಾಗ್ತಾ ಇರುತ್ತೆ. ಬಟ್ ಈ ಬದಲಾಗ್ತಿರುವಂತ ಸೊಸೈಟಿಯ ಜೊತೆಗೆ ಲಾ ಮೀಟ್ ಮಾಡಬೇಕಾಗತ್ತೆ. ಏಕೆಂದ್ರೆ ಸೊಸೈಟಿಯಲ್ಲಿ ಇರುವಂತ ಚಾಲೆಂಜಸ್ನ ಕೇಟರ್ ಮಾಡೋದಕ್ಕೇನೆ ಲಾ ಇರೋದು. ಅಂಡ್ ಸೊಸೈಟಿಯಲ್ಲಿ ಹೊಸ ಹೊಸ ಚಾಲೆಂಜಸ್ ಡೇ ಬೈ ಡೇ ಬರ್ತಿದೆ ಅಂತಂದಾಗ ಅದನ್ನ ಅಡ್ರೆಸ್ ಮಾಡೋದಕ್ಕೆ, ಮೀಟ್ ಮಾಡೋದಕ್ಕೆ ಲಾ ಅಪ್ ಟು ಡೇಟ್ ಆಗಿರಬೇಕು. ಸೊ ಒಂದ್ ರೀತಿ ಇವತ್ತಿನ ಡೇಟಲ್ಲಿ ನಮಗೆ ಸೈಬರ್ ರಿಲೇಟೆಡ್ ಕ್ರೈಮ್ಸ್ ಆಗಿರಬಹುದು, IPR ಲಾಸ್ ರಿಲೇಟೆಡ್ ಆಗಿರಬಹುದು. ಸೊ ನಾವು ಹೊಸ ಲೆಜಿಸ್ಲೇಷನ್ಸ್ನ ತರಬೇಕಾಗತ್ತೆ. ಅದೇ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ ಸಿನ್ಸ್ ಇಟ್ಸ್ ಅ ಗ್ರ್ಯಾಂಡ್ ನಾರ್ಮ್, ಇದರ ಅಂಡರ್ ಅಲ್ಲೇ ಬರೋದು ಎಲ್ಲ ಅಂಬ್ರೆಲಾ ಲೆಜಿಸ್ಲೇಷನ್ಸ್, ದಟ್ ಇಸ್ ಬೇರೆ ಎಲ್ಲ ಚಿಕ್ಕ ಪುಟ್ಟ ಲಾಸ್ ಎಲ್ಲಾನು ಸಹ. ಸೊ ನಾವು ಹೊಸ ಲಾಸ್ ಅನ್ನ ತರ್ತಿರ್ತೀವಿ. ಒಂದಿನ ಇಫ್ ಇನ್ ಕೇಸ್ ದ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್ ಹ್ಯಾಸ್ ಟು ಬಿ ಅಮೆಂಡೆಡ್, ಅಥವಾ ಯಾವುದೇ ಒಂದು ಹೊಸ ಫಂಡಮೆಂಟಲ್ ರೈಟ್, ಕಾನ್ಸ್ಟಿಟ್ಯೂಷನಲ್ ರೈಟ್ ಏನಾದ್ರೂ ತಿದ್ದುಪಡಿ ಮಾಡಬೇಕು. ಅಂಡ್ ಆಲ್ಸೋ ಏನಾದ್ರೂ ಹಳೆ ಲಾಸ್ ಯಾವ್ದ್ರ ನೆಸೆಸಿಟಿ ಇಲ್ಲ, ಅದನ್ನ ನಾವು ಡಿಸ್ಕಾರ್ಡ್ ಮಾಡೋದಿದೆ ಅಂತಂದಾಗ ನಾವು ಅಮೆಂಡ್ಮೆಂಟ್ ಮುಖಾಂತರ ಚೇಂಜಸ್ ಅನ್ನ ತರಬಹುದು. ಅಮೆಂಡ್ಮೆಂಟ್ ತಿದ್ದುಪಡಿ ಚೇಂಜಸ್ ಅನ್ನೋದನ್ನ ಕರಿತೀವಿ. ಚೇಂಜಸ್ ಆಡ್ ಮಾಡೋದಾಗಿರಬಹುದು, ಆಲ್ಟರ್ ಮಾಡೋದಾಗಿರಬಹುದು, ಅಥವಾ ಏನನ್ನೊಂದು ತೆಗೆದಾಕೋದು ಕೂಡ ಸಹ ಆಗಿರಬಹುದು. ಈ ಪ್ರಾಸೆಸ್ನ ಅಮೆಂಡ್ಮೆಂಟ್ ಆರ್ಟಿಕಲ್ 368 ಅಲ್ಲಿ ಇದಕ್ಕೆ ಪವರ್ ಕೊಟ್ಟಿದ್ದೀವಿ ಕಾನ್ಸ್ಟಿಟ್ಯೂಷನ್ಗೆ. ಹಾಗೇನೆ ಆರ್ಟಿಕಲ್ 368 ಅಲ್ಲೇನೆ ಪ್ರೊಸೀಜರ್ ಕೂಡ ಸಹ ಇದೆ, ಹೇಗೆ ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋದು. ಸೊ ಇವತ್ತಿನ ಈ ವಿಡಿಯೋ ಅಲ್ಲಿ ನಾವು ಇದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ಟು ಸ್ಟಾರ್ಟ್ ವಿತ್ ದ ವಿಡಿಯೋ, ನೀವು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇಷ್ಟ ಆಗ್ತಿದೆ ವಿಡಿಯೋಸ್ ಅನ್ನೋದಾದರೆ ಪ್ಲೀಸ್ ಡೂ ಶೇರ್ ದೀಸ್ ವಿಡಿಯೋಸ್ ವಿತ್ ಯೋರ್ ಫ್ರೆಂಡ್ಸ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ನೆಕ್ಸ್ಟ್ ಏನು ಟಾಪಿಕ್ ಬೇಕು, ಇಷ್ಟ ಆಯ್ತಾ ವಿಡಿಯೋಸ್ ಎಕ್ಸೆಟ್ರಾ, ನಿಮ್ಮ ಒಪಿನಿಯನ್ಸನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಆ್ಯಂಡ್ ಈ ಎಲ್ಲ ವಿಡಿಯೋಸ್ ನಿಮ್ಮ ಪ್ರತಿಯೊಂದು ಎಕ್ಸಾಮ್ ರಿಲೇಟೆಡ್ ಫೋಕಸ್ ಮಾಡ್ತಿರುವಂಥದ್ದು. ದ್ಯಾಟ್ ಒಂದು ಸ್ಪೆಸಿಫಿಕ್ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಅಂತ ಅಲ್ಲ, ಬೀಟ್ ಫಾರ್ ಎನಿ ಲೀಗಲ್ ಲಾ ರಿಲೇಟೆಡ್ ಎಂಟ್ರೆನ್ಸ್ ಎಕ್ಸಾಮ್, ಲಾ ರಿಲೇಟೆಡ್ ಎಕ್ಸಾಮ್, ನೆಟ್, ಕ್ಲಾಟ್, UG, PG ಪ್ರತಿಯೊಂದಕ್ಕೂ ಸಹ ಲಾ ಒಂದು ಮೇಜರ್ ಸಬ್ಜೆಕ್ಟ್, ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ಈ ಕಾನ್ಸ್ಟಿಟ್ಯೂಷನಲ್ಲಿ ನೀವು ಮಿಸ್ ಮಾಡದೆ ಓದಲೇಬೇಕಾಗಿರುವಂಥ ಟಾಪಿಕ್ಸ್ ಏನೇನು ಇರುತ್ತೆ, ಆ ಎಲ್ಲ ರೀತಿ ಎಲ್ಲ ಸಬ್ಜೆಕ್ಟ್ಸ್ದು ಟಾಪಿಕ್ಸನ್ನು ನಾವು ಈ ವಿಜಯ್ ಭವ ಲೆಕ್ಚರ್ ಸೀರೀಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀವಿ. ಸೊ ಇವತ್ತಿನ ಟಾಪಿಕ್ ಆರ್ಟಿಕಲ್ 368. ಟು ಸ್ಟಾರ್ಟ್ ಆಫ್, ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ಆಲ್ರೆಡಿ ಹೇಳಿದಾಗೆ ಅಮೆಂಡ್ಮೆಂಟ್ ಅಂತಂದ್ರೆ ಚೇಂಜಸ್. ಈ ಅಮೆಂಡ್ಮೆಂಟ್ ಅನ್ನ ಪ್ರಾವಿಷನ್ ನಾವು ಪಾರ್ಟ್ 20 ಆಫ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದೀವಿ. ಅಮೆಂಡ್ಮೆಂಟ್ ಟಾಪಿಕ್ ಸ್ಪೆಸಿಫಿಕ್ ಆಗಿ ನಾವು ಬಾರೋ ಮಾಡಿರೋದು ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ. ಅಂಡ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಅಂತಂದ್ರೆ ಇದು ಫ್ಲೆಕ್ಸಿಬಲ್ ಅಥವಾ ರಿಜಿಡ್ ಅಂತ ಪ್ರಶ್ನೆ ಬಂದಾಗ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಬೋತ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ರಿಜಿಡಿಟಿ. ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ಯಾವುದೇ ಪ್ರಾವಿಷನ್ ತುಂಬಾ ಈಸಿಯಾಗಿ ಅಮೆಂಡ್ ಮಾಡಬಹುದಾ? ಖಂಡಿತ ಇಲ್ಲ. ಹಾಗೆ ರಿಜಿಡಿಟಿ, ದಟ್ ಸಾಧ್ಯನೇ ಇಲ್ಲ, ನೀವು ಯಾವುದೇ ಒಂದು ಪ್ರಾವಿಷನ್ನ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆದ್ರೆ ಇದೆಯಾ? ನೋ. ಸೊ ರಿಜಿಡ್, ಕಂಪ್ಲೀಟ್ ರಿಜಿಡಿಟಿ ಅಂತ ಅಲ್ಲ, ಹಾಗೆ ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಅಂತ ಅಲ್ಲ, ಇಟ್ಸ್ ಅ ಮಿಕ್ಸ್ಚರ್ ಆಫ್ ಬೋತ್. ನಮ್ಮ ಹತ್ರ 3 ರೀತಿ ಪ್ರೊಸೀಜರ್ ಅಲ್ಲಿ ನಾವು ಅಮೆಂಡ್ಮೆಂಟ್ ಅನ್ನ ಮಾಡಬಹುದು. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. ಅಂಡ್ ದಟ್ ಇಸ್ ಸಿಂಪಲ್ ಮೆಜಾರಿಟಿ, ಸ್ಪೆಷಲ್ ಮೆಜಾರಿಟಿ ವಿತ್ ರಾಟಿಫಿಕೇಶನ್ ಆಫ್ ಸ್ಟೇಟ್. ಸೊ ಅಮೆಂಡ್ಮೆಂಟ್ ಮಾಡಬಹುದು ಅನ್ನೋದಕ್ಕೆ ಕೇಸ್ ಲಾಸ್ ಕೂಡ ಸಹ ಇದೆ, ವಿಚ್ ವಿಲ್ ಬಿ ಗೋಯಿಂಗ್ ಥ್ರೂ. ಸೊ ಈ ಅಮೆಂಡ್ಮೆಂಟ್ ನ ಪ್ರೊಸೀಜರ್ ನಮಗೆ ಪವರ್ ಅಂಡ್ ಪ್ರೊಸೀಜರ್ ಎರಡನ್ನೂ ಹೇಳುತ್ತೆ. ಡೂ ರಿಮೆಂಬರ್ ದಿಸ್. ಮುಂಚೆ ಪವರ್ ಅನ್ನೋದು ಇರಲಿಲ್ಲ. ಪವರ್ನ ನಾವು ತಂದಿದ್ದು 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಇಂದ. ಪವರ್ ಅನ್ನೋ ವರ್ಡ್ ಅನ್ನ ಆಡ್ ಮಾಡಿರೋದು ಬಿಕಾಸ್ ಗೋಲಕ್ನಾಥ್ ಜಡ್ಜ್ಮೆಂಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡಿದಾಗ ಗೋಲಕ್ನಾಥ್ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದು ದಟ್ ಆರ್ಟಿಕಲ್ 248 ಇಂದಾನೆ ಪವರ್ ಅನ್ನ ಡಿರೈವ್ ಮಾಡ್ತಿರೋದು, 368 ಬರೀ ಪ್ರೊಸೀಜರ್ ಹೇಳುತ್ತೆ ಅಂತ. ಬಟ್ ನಂತರ ಇದನ್ನ ಚಾಲೆಂಜ್ ಮಾಡಿದಾಗ ನಮಗೆ ಇನ್ ಕೇಶವಾನಂದ ಭಾರತಿ ಕೇಸ್ ಇದನ್ನ ಕ್ಲಿಯರ್ ಮಾಡಿದ್ದು, ಎಸ್ಟಾಬ್ಲಿಷ್ ಮಾಡಿದ್ದು ದಟ್ ಆರ್ಟಿಕಲ್ 368 ಅಲ್ಲಿ ಏನು ಪವರ್ ಅಂಡ್ ಪ್ರೊಸೀಜರ್ ಅಂತ 24th ಅಮೆಂಡ್ಮೆಂಟ್ ಆಕ್ಟ್ ಇಂದ ಆಡ್ ಮಾಡಿದೀವಿ, ಇಟ್ ಇಸ್ ಕಂಪ್ಲೀಟ್ಲಿ ವ್ಯಾಲಿಡ್. ಹಾಗೆ ನಾವು ಇದರಲ್ಲೇನೆ ಹೆಲ್ಡ್ ಮಾಡಿದ್ದು ದಟ್ ನಮ್ಮ ಕಾನ್ಸ್ಟಿಟ್ಯೂಷನಲ್ ಕಂಪ್ಲೀಟ್ಲಿ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ನೀವು
ರಿಜಿಡಿಟಿ ಅಂತ ನಾನೇನು ಹೇಳಿದೆ, ರಿಜಿಡಿಟಿ ಇಸ್ ಅ ಪಾಯಿಂಟ್ ವೇರ್ ನಾವು ಬೇಸಿಕ್ ಸ್ಟ್ರಕ್ಚರ್ ಅನ್ನ ಅಮೆಂಡ್ ಮಾಡೋ ಹಾಗಿಲ್ಲ. ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂಥ ಕಾನ್ಸೆಪ್ಟ್ ಅಗೇನ್ ಕಾನ್ಸ್ಟಿಟ್ಯೂಷನಲ್ ಡಿಫೈನ್ ಆಗಿರೋದಲ್ಲ. ಥ್ರೂ ವೇರಿಯಸ್ ಜಡ್ಜ್ಮೆಂಟ್ಸ್, ಕೇಸ್ ಲಾ, ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಸ್ ಇಂದ ನಾವು ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಏನು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಿರುವಂಥದ್ದು. ಆ್ಯಂಡ್ ಅಮೆಂಡ್ ಮಾಡುವಂಥ ರೈಟ್ಸ್ ಇದೆ, ಪವರ್ ಆ್ಯಂಡ್ ಪ್ರೊಸೀಜರ್ ಯಾರ ಹತ್ರ ಇದೆ? ಪಾರ್ಲಿಮೆಂಟ್ ಹತ್ರ ಇದೆ. ಸೊ ಎನಿ ಡೇ ಪಾರ್ಲಿಮೆಂಟ್ ನೀವು ಅಮೆಂಡ್ ಮಾಡ್ತೀರಿ ಅನ್ನುವಾಗ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಟಚ್ ಮಾಡೋ ಹಾಗಿಲ್ಲ. ಅಪಾರ್ಟ್ ಫ್ರಮ್ ದ್ಯಾಟ್ ಉಳಿದಂಥ ಪೋರ್ಷನ್ನ ನೀವು ಅಮೆಂಡ್ ಮಾಡಬಹುದು. ಸೊ ಇದಿಷ್ಟು ನಮ್ಮ ಅಮೆಂಡ್ಮೆಂಟ್ ರಿಲೇಟೆಡ್. ಆ್ಯಂಡ್ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಇದುವರೆಗೂ ನಾವು 106 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಅನ್ನ ಮಾಡಿದ್ದೀವಿ. 106 ಟೈಮ್ಸ್ ಕಾನ್ಸ್ಟಿಟ್ಯೂಷನ್ ಅನ್ನ ಅಮೆಂಡ್ ಮಾಡಿದ್ದೀವಿ. ಆ್ಯಂಡ್ ಈ ರೀಸೆಂಟ್ ಅಮೆಂಡ್ಮೆಂಟ್ ನಮಗೆ 2023 ಅಲ್ಲಿ ನಾವು ಮಾಡಿರೋದು. ಸೊ ನಮ್ಮ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ ಹೇಳುವಾಗ ಇದು 1951 ಅಲ್ಲಿ ಮಾಡಿದ್ವಿ. ಆ್ಯಂಡ್ 1951 ಅಲ್ಲಿ ನಾವು ಆರ್ಟಿಕಲ್ 15 ಕ್ಲಾಸ್ 4, ಆರ್ಟಿಕಲ್ 31A, 31B ಆ್ಯಂಡ್ 9th ಶೆಡ್ಯೂಲ್ ಅನ್ನ ಆ್ಯಡ್ ಮಾಡಿದ್ವಿ. ಸೊ ಇದು ನಮ್ಮ ಫಸ್ಟ್ ಅಮೆಂಡ್ಮೆಂಟ್, ವೆರಿ ಫಸ್ಟ್ ಅಮೆಂಡ್ಮೆಂಟ್ ಅಲ್ಲಿ ನಾವು ಮಾಡಿದಂಥ ಒಂದು ಅಮೆಂಡ್ಮೆಂಟ್ ಚೇಂಜಸ್. ಈಗ ಯಾವುದೇ ಒಂದು ಲಾ ಎಸ್ಟಾಬ್ಲಿಷ್ ಆಗಬೇಕು, ಲಾ ಜಾರಿಯಲ್ಲಿ ಬರಬೇಕು ಅಂತಂದ್ರೆ ಒಂದು ಬಿಲ್ ಪಾಸ್ ಆಗಬೇಕು. ಆ್ಯಂಡ್ ಆ ಬಿಲ್ ಈದರ್ ಆಫ್ ದ ಹೌಸಲ್ಲಿ ಪ್ರಪೋಸ್ ಆಗುತ್ತೆ. ಸೊ ಆ ರೀತಿ ಒಂದು ಪ್ರಪೋಸ್ ಆದಂಥ ಬಿಲ್ ಏನಿರುತ್ತೆ, ಸೊ ದ್ಯಾಟ್ ಬಿಲ್ ಹ್ಯಾಸ್ ಟು ಅಂಡರ್ಗೋ ವಿತ್ ದಿಸ್ ಮೆಜಾರಿಟಿ. ಆಯ್ತಾ? ಸೊ ಈಗ ನಮಗೆ ಆರ್ಟಿಕಲ್ 368 ಅನ್ನುವಾಗ ನಾನು ಇಷ್ಟೊತ್ತು ಹೇಳಿದ್ದು ಎಲ್ಲಾನು ನಿಮಗೆ ಫ್ಯಾಕ್ಚುಯಲ್ ಆಗಿ ಎಲ್ಲ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆಗುವಂಥ ಡೀಟೇಲ್ಸ್. ಸ್ಪೆಸಿಫಿಕ್ ಆಗಿ ಈಗ ನಾವು ಮಾತನಾಡ್ತಿರೋದು ಟೈಪ್ಸ್ ಆಫ್ ಅಮೆಂಡ್ಮೆಂಟ್. ಸೊ ಅದಕ್ಕೆ ನೀವು ತಿಳ್ಕೊಬೇಕಾಗಿರೋದು ಒಂದು ಲಾ ಹೇಗೆ ಬರುತ್ತೆ ಅನ್ನೋದು. ಸೊ ಲಾ ಬರೋದಕ್ಕೆ ಒಂದು ಬಿಲ್ ಪಾಸ್ ಆಗಬೇಕು. ದಟ್ ಇಸ್ ಬಿಲ್ ಯಾವುದೇ ಒಂದು ಹೌಸ್, ಲೋಕಸಭಾ ಅಥವಾ ರಾಜ್ಯಸಭಾ ಅಲ್ಲಿ ಪ್ರೆಸೆಂಟ್ ಆಗುತ್ತೆ. ಬಿಕಾಸ್ ಪಾರ್ಲಿಮೆಂಟ್ ಅಂತಂದ್ರೇನೆ ಲೋಕಸಭಾ, ರಾಜ್ಯಸಭಾ ಆ್ಯಂಡ್ ಪ್ರೆಸಿಡೆಂಟ್ ಆ್ಯಂಡ್ ಪಾರ್ಲಿಮೆಂಟ್ನ ಗೇನೆ ಪವರ್ ಕೊಟ್ಟಿರೋದು ಅನ್ನೋದು ನಾವು ಈಗಾಗಲೇ ನೋಡಾಯ್ತು. ಸೊ ಪಾರ್ಲಿಮೆಂಟ್ ಅಂತಂದಾಗ ನಾವು ಲೋಕಸಭಾ ಅಥವಾ ರಾಜ್ಯಸಭಾ, ಮನಿ ಬಿಲ್ ಅಂತಂದ್ರೆ ಲೋಕಸಭಾದಲ್ಲೇನೆ ನೀವು ಪ್ರೆಸೆಂಟ್ ಮಾಡಬೇಕು. ಸೊ ಯಾವುದೇ ಒಂದು ಹೌಸಲ್ಲಿ ಬಿಲ್ ಪ್ರೆಸೆಂಟ್ ಮಾಡಿದ್ರಿ ಆ್ಯಂಡ್ ಆ ಹೌಸ್ ಡಿಪೆಂಡಿಂಗ್ ಅಪಾನ್ ದ ಬಿಲ್, ದ ಸಬ್ಜೆಕ್ಟ್ ಆಫ್ ದ ಬಿಲ್, ಯಾವ ಮೆಜಾರಿಟಿಯಲ್ಲಿ ಅನ್ನೋದನ್ನ ಕನ್ಸಿಡರ್ ಮಾಡ್ತಾ ಆ ಮೆಜಾರಿಟಿಯಲ್ಲಿ ಆ ಬಿಲ್ ಅನ್ನ ಪಾಸ್ ಮಾಡಬೇಕಾಗತ್ತೆ. ಒಂದು ಬಿಲ್ ಲೋಕಸಭೆಯಲ್ಲಿ ಬಂದಿದೆ ರಿಗಾರ್ಡಿಂಗ್ ಎನಿ ಸ್ಟೇಟ್ ದ ನೇಮ್ ಚೇಂಜ್ ಮಾಡಬೇಕು ಎಕ್ಸೆಟ್ರಾ, ದೆನ್ ಸಿಂಪಲ್ ಮೆಜಾರಿಟಿನ ಫಾಲೋ ಮಾಡ್ತೀವಿ. ಸೊ ಆ ಸಿಂಪಲ್ ಮೆಜಾರಿಟಿ ಪ್ರಕಾರ ಆ ಬಿಲ್ ಲೋಕಸಭೆಯಲ್ಲಿ ಪಾಸ್ ಆಗಬೇಕು. ದೆನ್ ಆ ಬಿಲ್ ರಾಜ್ಯಸಭೆಗೆ ಹೋಗುತ್ತೆ. ರಾಜ್ಯಸಭೆಯಲ್ಲಿನೂ ಸಹ ಆ ಬಿಲ್ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಆಯಿತು ಅಂತಂದ ಮೇಲೆ ನೆಕ್ಸ್ಟ್ ಅದು ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. ಪ್ರೆಸಿಡೆಂಟ್ ಆ ಬಿಲ್ಗೆ ಅಸೆಂಟ್ ಅಂದ್ರೆ ಸಿಗ್ನೇಚರ್, ಸೈನ್ ಹಾಕಬೇಕು. ಅವರ ಅಸೆಂಟ್ ಕೊಟ್ಟರು, ಹ್ಯಾಂಡ್ ಅಂಡ್ ಸೀಲ್ ಆಯಿತು ಅಂತಂದ್ರೇನೆ ಅದು ಲಾ ಆಗಿ ಬರೋದು. ಸೊ ಈ ಪ್ರೊಸೀಜರ್ ಇಲ್ಲದೆ ಯಾವುದೇ ಒಂದು ಲಾ ಎಸ್ಟಾಬ್ಲಿಷ್ ಆಗೋದಿಲ್ಲ. ಸೊ ಯಾರೆಲ್ಲ ನಾವು ಬಿಲ್ ಪ್ರೆಸೆಂಟ್ ಆಗಿದ್ದಕ್ಕೇನೆ ಸೆಲೆಬ್ರೇಟ್ ಮಾಡ್ತಾರೆ ಅವರಿಗೆ ತಿಳಿಸಿ, ಲಾ ಎಸ್ಟಾಬ್ಲಿಷ್ ಆಗೋದಕ್ಕೆ ಒಂದು ಜರ್ನಿ ಟ್ರಾವೆಲ್ ಮಾಡೋದಿರುತ್ತೆ. ಸೊ ದ್ಯಾಟ್ ಒನ್ಸ್ ದ ಲಾ ಕಮ್ಸ್ ಇನ್ ಟು ಫೋರ್ಸ್, ಆ ನಂತರ ನಮಗೆ ಅದರ ರಿಲೇಟೆಡ್ ಪ್ರೊಟೆಕ್ಷನ್ಸ್ ಅನ್ನೋದಿರುತ್ತೆ. ಸೊ ಈ ಮೆಜಾರಿಟಿ ಅನ್ನೋದು ನಾನೇನು ಹೇಳಿದೆ, ಇದರಲ್ಲಿ 3 ರೀತಿ ಮೆಜಾರಿಟಿ: ಸಿಂಪಲ್, ಸ್ಪೆಷಲ್ ಆ್ಯಂಡ್ ಸ್ಪೆಷಲ್ ಪ್ಲಸ್ ರಾಟಿಫಿಕೇಶನ್ ಆಫ್ ಸ್ಟೇಟ್. ಸಿಂಪಲ್ ಮೆಜಾರಿಟಿ ಆ ಹೌಸ್ ಅಲ್ಲಿ ಸ್ಪೆಸಿಫಿಕ್ ಲೋಕಸಭಾ ಆಗಿರಬಹುದು ಅಥವಾ ರಾಜ್ಯಸಭಾ ಆಗಿರಬಹುದು, ಎನಿ ಹೌಸ್ ಎಲ್ಲಿ ಪ್ರೆಸೆಂಟ್ ಆಗಿದೆ ಆ ಹೌಸ್ ನಂತರ ಇನ್ನೊಂದು ಹೌಸಿಗೆ ಹೋಗುತ್ತೆ. ಸೊ ಫಸ್ಟ್ ಥಿಂಗ್, ಇನ್ ಎನಿ ಹೌಸ್ ನಮಗೆ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ 50% ಆಗಿರಬೇಕು. ದಟ್ ಈಸ್ ಲೋಕಸಭಾ ಅಥವಾ ರಾಜ್ಯಸಭಾದು ಸ್ಟ್ರೆಂತ್ ಎಷ್ಟಿದೆ ಆ ದಿನ ಎಲ್ಲರೂ ಅಟೆಂಡ್ ಆಗೋದಿಲ್ಲ ಸೆಷನಿಗೆ. ಬಿಕಾಸ್ ಹೇಗೆ ನಾವು ಕ್ಲಾಸಲ್ಲಿ ಆಬ್ಸೆಂಟ್ ಆಗ್ತೀವಿ ಅದೇ ರೀತಿ ಇಲ್ಲಿ ಸೆಷನ್ಸಲ್ಲೂ ಜನ ಆಬ್ಸೆಂಟ್ ಆಗ್ತಾರೆ. ದಟ್ ಈಸ್ ನಮ್ಮ MPs ಆಬ್ಸೆಂಟ್ ಆಗ್ತಾರೆ. ಬಟ್ ಸ್ಪೆಸಿಫಿಕ್ ಎನಿ ಬಿಲ್ ಪಾಸ್ ಆಗ್ತಿದೆ ಅಂತಂದಾಗ ಡೆಫಿನೆಟ್ಲಿ ಒಂದು ಕೋರಮ್ ಅನ್ನ ಮೇಂಟೈನ್ ಮಾಡುತ್ತೆ. ಸೊ ಹಾಗಾಗಿ ದ್ಯಾಟ್ ಡೇ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ ಆ್ಯಂಡ್ ಅವರಲ್ಲಿ ವೋಟ್ ಮಾಡ್ತಿರೋಂಥವ್ರು. ಸೊ ಯಾರೆಲ್ಲ ಈ ಸ್ಪೆಸಿಫಿಕ್ ಬಿಲ್ಗೆ ಎಸ್ ಅಂತಾರೆ, ಕೈ ಎತ್ತಿದ್ದಾರೆ, ಆ ಮೆಜಾರಿಟಿ, ದಟ್ ಈಸ್ ಮೆಜಾರಿಟಿ ಅಂತಂದ್ರೆ ಅರ್ಧಕ್ಕಿಂತ ಜಾಸ್ತಿ ಜನ. ಸೊ ಪ್ರೆಸೆಂಟ್ ಇದ್ದಂಥ ಜನರಲ್ಲಿ ಕೈ ಎತ್ತಿರುವಂಥವ್ರು ಅರ್ಧಕ್ಕಿಂತ ಜಾಸ್ತಿ ಇದ್ದಾರೆ. ದೆನ್ ಅವತ್ತು ಆ ಬಿಲ್ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಆಗಿದೆ. ದೆನ್ ಆ ಬಿಲ್ ಇನ್ನೊಂದು ಹೌಸ್ಗೆ ಹೋಗುತ್ತೆ. ದಟ್ ಈಸ್ ಸಿಂಪಲ್ ಮೆಜಾರಿಟಿ. ಆ್ಯಂಡ್ ಇದನ್ನು ನಾವು ಫಾಲೋ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಮ್ಮ ಆರ್ಟಿಕಲ್ 4 ರಿಲೇಟೆಡ್, ಆರ್ಟಿಕಲ್ 169 ರಿಲೇಟೆಡ್ ನಾವು ಇದನ್ನು ಫಾಲೋ ಮಾಡಿರ್ತೀವಿ, ಸ್ಟೇಟ್ಸ್ ರಿಲೇಟೆಡ್ ಎಕ್ಸೆಟ್ರಾ. ನೆಕ್ಸ್ಟ್ ಸ್ಪೆಷಲ್ ಮೆಜಾರಿಟಿ, ದ್ಯಾಟ್ ಈಸ್ ಯಾವುದೇ ಒಂದು ಪ್ರಾವಿಷನ್, ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಫಂಡಮೆಂಟಲ್ ರೈಟ್ಸ್ ರಿಲೇಟೆಡ್ ಅಂತ ಆಗುತ್ತೆ. ಸೊ ಅದಕ್ಕೆ ಸ್ಪೆಷಲ್ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ ಫ್ಲೆಕ್ಸಿಬಲ್ ಅಂತ ಅನಿಸ್ತು ನಿಮಗೆ, ಈಸಿಯಾಗಿ ಪಾಸ್ ಆಯಿತು. ಬಟ್ ಸ್ಪೆಷಲ್ ಮೆಜಾರಿಟಿ ರಿಜಿಡಿಟಿ ಇದ್ರಲ್ಲಿ ಬರುತ್ತೆ.
ವೇರ್ ಒಂದು ಸ್ಪೆಷಲ್ ಮೆಜಾರಿಟಿ ಇದ್ರೆ ಮಾತ್ರನೇ ಆ ಬಿಲ್ ಪಾಸ್ ಆಗ್ತಿರೋದು. ಆ್ಯಂಡ್ ಆನ್ ಸಚ್ ಒಂದು ಟಾಪಿಕ್ ಅಂತ ಇರುವಂಥ ಬಿಲ್ಗೆ ಹೌಸಲ್ಲಿ ಸ್ಟ್ರೆಂತೂ ಸಹ ಚೆನ್ನಾಗೇ ಇರುತ್ತೆ. ಸೊ ಬಿಲ್ ಹ್ಯಾಸ್ ಟು ಬಿ ಪಾಸ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ 2/3 ಮೆಂಬರ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಸೊ ನಾವು ಇಲ್ಲಿ 50% ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಟೋಟಲ್ ಸ್ಟ್ರೆಂತ್ ಆಫ್ ಹೌಸ್ ಬೇರೆ, ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಬೇರೆ. ಟೋಟಲ್ ಸ್ಟ್ರೆಂತ್ ಆಫ್ ಹೌಸ್, ಟೋಟಲ್ ಎಷ್ಟು ಜನ ಇದ್ದಾರೆ ಹೌಸಲ್ಲಿ 525. ಸೊ ಅದರಲ್ಲಿ ಆ ದಿನ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಎಷ್ಟು ಜನ, ಸೊ ಎರಡು ಬೇರೆ ವಿಚಾರ. ನಮಗೆ ನಾವೇನು ಕೇಳ್ತಿರೋದು ಸ್ಪೆಷಲ್ ಮೆಜಾರಿಟಿಯಲ್ಲಿ 2/3 ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, ಎಷ್ಟು ಜನ ಅದನ್ನು ಪ್ರೆಸೆಂಟ್ ಇದ್ರು ಅವರಲ್ಲಿ 2/3 ಮೆಂಬರ್ ವೋಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 30 ಜನ ಅಂತಂದಾಗ 2/3 ಬಿಕಮ್ಸ್ 20 ಮೆಂಬರ್ಸ್ ಆಗಿರ್ತಾರೆ. ಸೊ ಟೋಟಲ್ ಸ್ಟ್ರೆಂತ್ ನಾವು ಟೋಟಲ್ನ 30 ಅಂತ ಕನ್ಸಿಡರ್ ಮಾಡಿದಾಗ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ನಮಗೆ 20 ಜನ ಬೇಕು. ಆಲ್ಸೋ ಇದರ ಜೊತೆಗೆ 20 ಜನ ಪ್ಲಸ್ ಅದು ಎಷ್ಟು 20 ಆಗಿರಬೇಕು ಅಂತಂದರೆ ಇಟ್ ಶುಡ್ ಬಿ ಬೈ ಓವರ್ 50% ಆಫ್ ಟೋಟಲ್ ಸ್ಟ್ರೆಂತ್ ಆಫ್ ಹೌಸ್. 30ಗೆ 50% ಅಂತಂದಾಗ 15 ಜನ ಆಗುತ್ತೆ. ಸೊ ಈ 20 ಮೆಂಬರ್ಸ್ ಏನಿದ್ದಾರೆ ಇಟ್ ಶುಡ್ ಬಿ ಆಲ್ವೇಸ್ ಅಬೌವ್ 15, ಆವಾಗ ಅಷ್ಟೇ ಇದು ಸ್ಪೆಷಲ್ ಮೆಜಾರಿಟಿಯಲ್ಲಿ ಪಾಸ್ ಆಗುತ್ತೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಟೋಟಲ್ ಮೆಜಾರಿಟಿ, ಟೋಟಲ್ ಸ್ಟ್ರೆಂತ್ ಪ್ಲಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಇಸ್ 2 ಡಿಫ್ರೆಂಟ್ ಕಾನ್ಸೆಪ್ಟ್. ನಮಗೆ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ 2/3 ಆಗಿರಬೇಕು ಆ್ಯಂಡ್ ಆ 2/3 ಹಾಫ್ ಆಫ್ ದ ಸ್ಟ್ರೆಂತ್ ಆಫ್ ಹೌಸ್ಗಿಂತ ಜಾಸ್ತಿ ಆಗಿರಬೇಕು. ದೆನ್ ಅದು ಸ್ಪೆಷಲ್ ಮೆಜಾರಿಟಿ. ಎರಡು ಚೆಕ್ಸ್ ಪಾಸ್ ಆಗಬೇಕು ಈಗ. ಆ್ಯಂಡ್ ಇದು ಒಂದು ಹೌಸ್ ಆದ ನಂತರ ಇನ್ನೊಂದು ಹೌಸಲ್ಲಿ ಸೇಮ್ ಅಗೇನ್ ಇದೇ ರೀತಿ ಮೆಜಾರಿಟಿ ಬೇಕಾಗುತ್ತೆ. ಥರ್ಡ್ ಬಂದು ಸ್ಪೆಷಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ಕನ್ಸೆಂಟ್ ಆಫ್ ಸ್ಟೇಟ್ಸ್. ಸೊ ಈ ಸ್ಪೆಷಲ್ ಮೆಜಾರಿಟಿ ಬೇಕೇ ಬೇಕು. ಇದರ ಜೊತೆಗೆ ಎಲ್ಲ ಸ್ಟೇಟ್ಸ್, ದಟ್ ಈಸ್ ನಂಬರ್ 28 ಸ್ಟೇಟ್ಸ್ ಅಂತ ಅಂದಾಗ ಎಲ್ಲ ಸ್ಟೇಟ್ಸಿಗೂ ಬಿಲ್ ಪಾಸ್ ಆಗುತ್ತೆ. ಎಲ್ಲ ಸ್ಟೇಟ್ಸ್ನ ನಮ್ಮ ವಿಧಾನಸಭಾ ಏನಿದೆ ಅಲ್ಲಿ ಆ ಬಿಲ್ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕಾಗಿರುತ್ತೆ. ಸ್ಪೆಷಲ್ ಮೆಜಾರಿಟಿ ಲೋಕಸಭಾ, ರಾಜ್ಯಸಭಾ ಆ್ಯಂಡ್ ಸ್ಟೇಟ್ಸ್ಗೆ ಬಂದಾಗ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕು. ಯಾವ ರೀತಿ ಅಂತಂದರೆ 28 ಸ್ಟೇಟ್ಸಲ್ಲಿ ಹಾಫ್ ಆಫ್ ದ ಸ್ಟೇಟ್ಸ್ ಅದನ್ನು ರ್ಯಾಟಿಫೈ ಮಾಡಬೇಕು. ದಟ್ ಈಸ್ ಮೋರ್ ದ್ಯಾನ್ ಹಾಫ್. 14 + 1 ಆಗುತ್ತೆ ನಮಗೆ 15 ಮೆಜಾರಿಟಿಗೆ ಬರಬೇಕು ಅಂದರೆ 15 ಸ್ಟೇಟ್ಸ್ ಆ ಬಿಲ್ನ ಪಾಸ್ ಮಾಡಬೇಕು ಅವರ ವಿಧಾನಸಭೆಯಲ್ಲಿ ವಿತ್ ಸಿಂಪಲ್ ಮೆಜಾರಿಟಿ. ಇನ್ ಸಚ್ ಕಂಡೀಷನ್ ಓನ್ಲಿ ಆ ಬಿಲ್ ನಮಗೆ ಲಾ ಆಗಕ್ಕೆ ಸಾಧ್ಯ. ಸೊ ಸ್ಪೆಷಲ್ ಮೆಜಾರಿಟಿ ಆಫ್ ಪಾರ್ಲಿಮೆಂಟ್ ಆಯಿತು, ಇಲ್ಲಿನ ರೀತಿ ಅಪ್ಲೈ. ಸೆಕೆಂಡ್, ಕನ್ಸೆಂಟ್ ಆಫ್ ಸ್ಟೇಟ್. ಎಷ್ಟು ಸ್ಟೇಟ್ಸ್ನ ಕನ್ಸೆಂಟ್? ಮೋರ್ ದ್ಯಾನ್ ಹಾಫ್ ಸ್ಟೇಟ್. ಸೊ ಮೋರ್ ದ್ಯಾನ್ ಹಾಫ್ ಅಂತಂದಾಗ 28 ಸ್ಟೇಟ್ಸಲ್ಲಿ 14 + 1 ಬೇಕೇ ಬೇಕು ಮೆಜಾರಿಟಿ ಇಸ್ಟಾಬ್ಲಿಷ್ ಆಗೋಕ್ಕೆ. 15 ಸ್ಟೇಟ್ಸ್ನ ರ್ಯಾಟಿಫಿಕೇಶನ್. ಈ ಮೆಜಾರಿಟಿ ಎಲ್ಲಿಗೆಲ್ಲ ಬೇಕಾಗತ್ತೆ ಅಂತಂದರೆ ಸ್ಪೆಷಲ್ ಮೆಜಾರಿಟಿ ಆ್ಯಂಡ್ ರ್ಯಾಟಿಫಿಕೇಶನ್ ಬೇಕಾಗಿರೋದು ಫಾರ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್, ಎಕ್ಸ್ಟೆಂಟ್ ಆಫ್ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ಯೂನಿಯನ್ ಆ್ಯಂಡ್ ಸ್ಟೇಟ್. ಸ್ಪೆಸಿಫಿಕಲಿ ಸ್ಟೇಟ್ಸ್ ಮೇಲೆ ಯಾವುದೇ ಒಂದು ಲಾ ಯಾವುದೇ ಒಂದು ಕಾನ್ಸೆಪ್ಟ್ನ ಎಫೆಕ್ಟ್ ಇದೆ ಅನ್ನುವಾಗ ಆ ಸ್ಟೇಟ್ಸ್ ರಿಲೇಟೆಡ್ ಅಂತ ಏನಾದರೂ ಬರುತ್ತೆ ಟಾಪಿಕ್ ಅನ್ನುವಾಗ ಅದನ್ನು ಸಹ ಆ್ಯಂಡ್ ಯೂನಿಯನ್ ಲಾ ಫ್ರೇಮ್ ಮಾಡ್ತಿದೆ. ಇನ್ ಸಚ್ ಕಂಡೀಷನ್ ಸ್ಟೇಟ್ಸ್ನ ರಾಟಿಫಿಕೇಶನ್ ಬೇಕು. ದಟ್ ಈಸ್ 7th ಶೆಡ್ಯೂಲಲ್ಲಿ ನಾವೇನು ನೋಡ್ತೀವಿ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್. ಅದರಲ್ಲಿ ಯಾವುದೇ ಒಂದು ಕನ್ಕರೆಂಟ್ ಲಿಸ್ಟ್ ಅಥವಾ ಸ್ಟೇಟ್ ಲಿಸ್ಟಲ್ಲಿ ಇರುವಂಥ ಟಾಪಿಕ್ ರಿಲೇಟೆಡ್ ಯೂನಿಯನ್ ಅಲ್ಲಿ ಲಾ ಫ್ರೇಮ್ ಆಗ್ತಿದೆ ಆ್ಯಂಡ್ ಆಬ್ವಿಯಸ್ಲಿ ಅದು ಬೈಂಡಿಂಗ್ ಆಗಿರುತ್ತೆ ಎಲ್ಲ ಸ್ಟೇಟ್ಸ್ಗೆ ಅನ್ನುವಾಗ ಆ ಸ್ಟೇಟ್ಸ್ನ ರಾಟಿಫಿಕೇಶನ್ ತಗೊಳ್ತೀವಿ. ಸಿಮಿಲರ್ಲಿ ಆರ್ಟಿಕಲ್ ಡೀಲಿಂಗ್ ವಿತ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಜುಡಿಷರಿ, ಡಿಸ್ಟ್ರಿಬ್ಯೂಷನ್ ಆಫ್ ಲೆಜಿಸ್ಲೇಟಿವ್ ಪವರ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್, GST ದಟ್ ಈಸ್ ಗವರ್ಮೆಂಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಕೌನ್ಸಿಲ್ ರಿಲೇಟೆಡ್ ಆಗಿರಬಹುದು, ರಿಪ್ರೆಸೆಂಟೇಷನ್ ಆಫ್ ಸ್ಟೇಟ್ ಇನ್ ಪಾರ್ಲಿಮೆಂಟ್ ರಿಲೇಟೆಡ್, ಎನಿ ಆಫ್ ದ ಲಿಸ್ಟ್ ಆಫ್ 7th ಶೆಡ್ಯೂಲ್. ಈಗ ನಾನು ಮಾತನಾಡಿದಂಥ ಲಿಸ್ಟ್ ಆಫ್ 7th ಶೆಡ್ಯೂಲಲ್ಲಿ ಕಾನ್ಕರೆಂಟ್ ಲಿಸ್ಟ್ ಅಂತ ಬಂದುವಾಗ ಅದು ಎಲ್ಲದಕ್ಕೂ ಸಹ ರಾಟಿಫಿಕೇಶನ್ ಆಫ್ ಸ್ಟೇಟ್ಸ್ ಬೇಕಾಗತ್ತೆ. ಆ್ಯಂಡ್ ಆರ್ಟಿಕಲ್ 368 ಇಟ್ ಸೆಲ್ಫ್, ಈ ಸ್ವತಃ ಇದೇ ಆರ್ಟಿಕಲ್ 368 ಅನ್ನು ಅಮೆಂಡ್ ಮಾಡಬೇಕಂತಂದ್ರೂ ಸಹ ನಾವು ಸ್ಪೆಷಲ್ ಮೆಜಾರಿಟಿ ಪ್ಲಸ್ ರಾಟಿಫಿಕೇಶನ್ ಆಫ್ ಸ್ಟೇಟ್ಸ್ಗೆ ಹೋಗಬೇಕು. ಈ 8 ಗ್ರೌಂಡ್ಸ್ಗೆ, ಈ 8 ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ಗೆ ಸ್ಪೆಷಲ್ ಮೆಜಾರಿಟಿ ವಿತ್ ರಾಟಿಫಿಕೇಶನ್ ಆಫ್ ಸ್ಟೇಟ್ಸ್ ಇಂದಾನೆ ಅಮೆಂಡ್ಮೆಂಟ್ ಆಗೋದು. ಉಳಿದಿದ್ದೆಲ್ಲ ಸ್ಪೆಷಲ್ ಮೆಜಾರಿಟಿಯಲ್ಲಿ ಆಗುತ್ತೆ ಆ್ಯಂಡ್ ಸ್ಟೇಟ್ಸ್ ರಿಲೇಟೆಡ್ ಎಕ್ಸೆಟ್ರಾ, ನೇಮ್ ಚೇಂಜ್, ಡಿವಿಷನ್ ಎಕ್ಸೆಟ್ರಾ ಅನ್ನುವಾಗ ಸಿಂಪಲ್ ಮೆಜಾರಿಟಿಯಲ್ಲಿ ಆಗುತ್ತೆ. ಸೊ ದಿಸ್ ಈಸ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಇನ್ ವಿಚ್ ದ ಅಮೆಂಡ್ಮೆಂಟ್ಸ್ ಆರ್ ಟೇಕನ್ ಪ್ಲೇಸ್. ಆ್ಯಂಡ್ ಈ ಒಂದು ಅಮೆಂಡ್ಮೆಂಟ್ಗೆ ಈ ಮೆಜಾರಿಟಿಯಿಂದ ಪಾಸ್ ಆದರೆ ಪ್ರೆಸಿಡೆಂಟ್ ಅಸೆಂಟ್ ಕೊಟ್ಟ ನಂತರ ಅದು ಲಾ ಆಗಿ ಬರುತ್ತೆ. ಸೊ ಈ ರೀತಿ ಒಂದು ಬಿಲ್ಲಿಂದ ಲಾಗೆ ಬರುವಂಥ ಜರ್ನಿ ಆ್ಯಂಡ್ ವೇರ್ ಆರ್ಟಿಕಲ್ 368 ಪ್ಲೇಸ್ ಅ ವೈಟಲ್ ರೋಲ್. ಸೊ ದಿಸ್ ಈಸ್ ಅಬೌಟ್ ಕಂಪ್ಲೀಟ್ ಆರ್ಟಿಕಲ್ 368 ಆ್ಯಂಡ್ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್.
ಅರ್ಥ ಆಗಿದೆ ಅಂತಂದರೆ ನೀವು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ನೋಡಬೇಕಂತ ಇದ್ದೀರಿ ಅನ್ನೋದನ್ನು ಸಹ ತಿಳಿಸಬಹುದು. ಸೊ ದಿಸ್ ಈಸ್ ಅಬೌಟ್ ಆರ್ಟಿಕಲ್ 368 ಆ್ಯಂಡ್ ಇಲ್ಲಿವರೆಗೂ ನೋಡಿದ್ದೀರಿ ಆ್ಯಂಡ್ ಅರ್ಥ ಆಗಿದೆ ದೆನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ದ ಚಾನೆಲ್. ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನಿಮ್ಮ ಕ್ಲಾಸ್ಮೇಟ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಇದೇ ರೀತಿ ಇನ್ನಷ್ಟು ಈಸಿಯಾಗಿ ಸಿಂಪಲ್ ಆಗಿ ಲಾನ ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಪೇಜನ್ನು, ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.